ಮಾಡಿದೀರಾ. ಈಗ ಸಾಲ ಅಡ್ಡ ಇಟ್ಕೊಂಡು ಮನೆನೂ ಹೊಡ್ಕೊಂಡು ಇನ್ನೂ ಅನ್ಯಾಯ ಮಾಡೋದಿಕ್ಕೆ ನೋಡ್ತಾ ಇದ್ದೀರಾ. ಸುಮ್ನಿರಲ್ಲ, ನಾನ್ ನೋಡ್ಕೊಂಡು ಸುಮ್ನಿರಲ್ಲ. ಶ್ಯಾಮ ಟ್ಯಾಲೆಂಟ್ ನ ದೋಚ್ಕೊಂಡು ನಿಮ್ ರೂಪಾರಾಣಿ ಹೆಸರು ಸಂಪಾದಿಸಿರೋ ವಿಷಯನ ಹೊರಗಡೆ ತರ್ತೀನಿ. ನಿಮ್ ರೂಪಾರಾಣಿ ನಿಜವಾಗ್ಲೂ ಸಿಂಗರೇ ಅಲ್ಲ ಅಂತ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಮಾಡು ಅಖಿಲ್, ಮಾಡು. ನನ್ನ ರೂಪಾರಾಣಿ ಸಿಂಗರ್ ಅಲ್ಲ ಅನ್ನೋ ವಿಷಯ, ಶ್ಯಾಮನೇ ಗೋಸ್ಟ್ ಸಿಂಗರ್ ಅನ್ನೋ ವಿಷಯನ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಮಾಡಿದ್ರೆ ಶ್ಯಾಮ ಸಿಂಗರ್ ಅನ್ನೋ ವಿಷಯ ನಿನ್ನಮ್ಮಂಗೂ ಕೂಡ ಗೊತ್ತಾಗತ್ತೆ. ಕಲಾವಿದೆ ನಿನ್ ಜೀವನದಲ್ಲಿ ಬಂದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ನಿಮ್ಮಮ್ಮ ಹೆದರ್ಕೋತಾ ಇದ್ದಾಳೆ. ಹಾಡ್ ಹಾಡಿದ್ದು ನೀನೇನಾ? ಕಲಾವಿದರ ನೆರಳು ಕೂಡ ನಮ್ಮ ಅಖಿಲ್ ಮೇಲೆ ಬೀಳ್ದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ನನಗ್ ಮಾತ್ ಕೊಡಮ್ಮ. ಶ್ಯಾಮನಿಂದ ನಿನ್ನ ಪ್ರಾಣಕ್ಕೆ ಗಂಡಾಂತರ ಇರೋದಕ್ಕೆ ನಿನ್ನನ್ನ ಶ್ಯಾಮನ ನಿಮ್ಮಮ್ಮನೇ ದೂರ ಮಾಡ್ತಾಳೆ. ಅಂದ್ರೆ ತಕ್ಷಣ ಶ್ಯಾಮನ್ನ ಮನೆಯಿಂದ ಹೊರಗೆ ಹಾಕ್ತಾಳೆ. ಏನು ಹೆದರ್ಸ್ತಾ ಇದ್ಯಾ? ನೀನ್ ತಪ್ಪು ಹೊರಗಡೆ ತರ್ತೀನಿ ಅಂತ ಹೇಳಿದ್ರೆ ನನ್ನೇ ಹೆದರ್ಸ್ತಾ ಇದ್ಯಾ? ಹೇಳು, ನಮ್ಮಮ್ಮಂಗೆ ಹೇಳು. ಏನ್ ಹೇಳ್ತೀಯೋ ಹೇಳು. ಏನಂದ್ರೆ? ನೀನ್ ಹೇಳೋದಲ್ಲ, ನಾನ್ ಹೇಳ್ತೀನಿ. ನಮ್ಮಮ್ಮಂಗೆ ನಾನೇ ಹೇಳ್ತೀನಿ. ಏನು ಅಂದ್ರೆ? ಇರಿ, ಇಷ್ಟು ದಿನ ನೀವು ಮಾಡಿರೋ ಕೆಟ್ಟ ಕೆಲ್ಸನ ನಮ್ಮಮ್ಮಂಗೆ ನಾನೇ ಹೇಳ್ತೀನಿ. ಶ್ಯಾಮನ್ನ ಗೋಸ್ಟ್ ಸಿಂಗರ್ ಆಗಿ ನಡೆಸ್ಕೊಂಡಾಗಿಂದ ಇವತ್ತು ಮಾವಂಗೆ ಪ್ಯಾರಾಲಿಸಿಸ್ ಆಗೋವರೆಗೂ ನೀವು ಮಾಡಿರೋ ದಾರುಣ ಎಲ್ಲ ನಾನೇ ಅಮ್ಮಂಗೆ ಹೇಳ್ತೀನಿ. ನಿಮ್ ನಿಜ ಸ್ವರೂಪ ನಮ್ಮ ಅಮ್ಮಂಗೆ ಗೊತ್ತಾಗೋ ಹಾಗೆ ಮಾಡಿ ನಿಮ್ಗೂ ನಮಗೂ ಇರೋ ಸಂಬಂಧನ ಕಟ್ ಮಾಡ್ತೀನಿ. ನೀವು ನಮ್ಮ ಮನೆ ಕಾಲಿಡ್ದಿದ್ದ ಹಾಗೆ ಮಾಡ್ತೀನಿ. ಏನು ಅಂದ್ರೆ? ನಿಲ್ಸಿ, ನನ್ ಮಾತು ಕೇಳಿ, ದಯವಿಟ್ಟು ನನ್ ಮಾತು ಕೇಳಿ. ಇಷ್ಟು ದಿನ ನಮ್ ಶ್ಯಾಮ ಟ್ಯಾಲೆಂಟ್ ನ ದೋಚ್ಕೊಂಡು ಅವಳಿಗಿಷ್ಟೆಲ್ಲ ಮೋಸ ಮಾಡಿದ್ದಕ್ಕೆ ನಿಮ್ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ಜೀವನ ಪೂರ್ತಿ ನೀವು ಜೈಲಲ್ಲಿರೋ ಹಾಗೆ ಮಾಡ್ತೀನಿ. ಆನಂದ ಗಜಪತಿ ವರ್ಮಾ ಅವ್ರ ಮಗನ ಎದುರು ಹಾಕೊಂಡ್ರೆ ಹೇಗಿರುತ್ತೋ ನಿಮ್ಮಿಬ್ರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಹಾಗ್ ಮಾತಾಡ್ಬೇಡಿ ಪ್ಲೀಸ್. ಮಾತಾಡ್ದಂಗೆ ಹೇಗಿರ್ಲಿ ಶ್ಯಾಮ? ತಪ್ಪು ಮಾಡಿದ್ದು ಅಲ್ದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ರೀ, ದಯವಿಟ್ಟು ನಾನು ಯಾಕೆ ಹೇಳ್ತಿದ್ದೀನೋ ಅರ್ಥ ಮಾಡ್ಕೊಳ್ಳಿ. ನೀವೇನು ಮಾತಾಡ್ಬೇಡಿ. ಅದ್ ಹಂಗಲ್ಲ ಶ್ಯಾಮ. ನೀವ್ ಇನ್ನೊಂದ್ ಮಾತಾಡಿದ್ರೆ ನನ್ ಮೇಲೆ ಆಣೆ. ಪ್ಲೀಸ್, ನಾನ್ ಯಾಕೆ ಹೇಳ್ತಿದ್ದೀನೋ ಅರ್ಥ ಮಾಡ್ಕೊಳ್ಳಿ. ಬನ್ನಿ. ಅವ್ರ ಸಾಲನ ನಾನೇ ತೀರಿಸ್ತೀನಿ. ಹೇಗೆ ತೀರಿಸ್ತೀಯ ಶ್ಯಾಮ? ಅಷ್ಟು ದುಡ್ಡು ನಿನಗೆಲ್ಲಿಂದ ಬರುತ್ತೆ? ಸಂಪಾದನೆ ಮಾಡ್ತೀನಿ. ಕೃಷ್ಣನೇ ನನಗೆ ಕೊಟ್ಟಿರೋ ಕಲೆ ಇದೆಯಲ್ಲ ರೀ, ಆ ಕಲೆಯಿಂದನೇ ಹಾಡ್ ಹಾಡಿ ಸಂಪಾದಿಸ್ತೀನಿ. ಇಲ್ಲಿವರೆಗೂ ನನ್ನ ಹಾಡಿಂದ ನಿಮ್ಗೆ ಗಂಡಾಂತರ ಇದೆ ಅಂತ ಬಾಯಿ ಮುಚ್ಕೊಂಡಿದ್ದೆ. ಈಗ ಆ ಧ್ವನಿನ ಹೊರಗೆ ಹಾಕ್ತೀನಿ, ಹಾಡ ಹಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ. ಆ ಗೌರಮ್ಮನ್ ಸಾಲ ತೀರಿಸ್ತೀನಿ. ನನ್ ತವ್ರ ಮನೆಯವರು ನಿಶ್ಚಿಂತೆಯಿಂದ ಇರೋ ಹಾಗೆ ಮಾಡ್ತೀನಿ. ಹ್ಯಾಟ್ಸ್ ಆಫ್ ಶ್ಯಾಮ, ಹ್ಯಾಟ್ಸ್ ಆಫ್. ಅತ್ತೆ ಮನೆ ದುಡ್ಡಿಗೆ ಸ್ವಲ್ಪ ಕೂಡ ಆಸೆ ಪಡೆದೇ ಇರೋ ನಿನ್ನ ವ್ಯಕ್ತಿತ್ವಕ್ಕೆ, ನಿನ್ ಸಂಪಾದನೆಯಿಂದಾನೆ ನಿನ್ ಸಾಲ ತೀರಿಸಬೇಕು ಅಂದ್ಕೊಂಡಿರೋ ನಿನ್ನ ಮನಸ್ಥಿತಿಗೆ
ಹ್ಯಾಟ್ಸ್ ಆಫ್. ಐ ಆಮ್ ಪ್ರೌಡ್ ಆಫ್ ಯು ಶ್ಯಾಮ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಹೌದಾ? ಆ ಗೌರಮ್ಮ ಇನ್ಮೇಲೆ ನಮ್ಮ ಮನೆಗ್ ಬರಲ್ವಾ? ಸಾಲ ತೀರಿಸಿ ಅಂತ ಗಲಾಟೆ ಮಾಡೋದಿಲ್ವಾ? ಇಲ್ಲ ಅಣ್ಣ, ಗೌರಮ್ಮನ ಹತ್ರ ನಾನು ಮಾತಾಡಿದ್ದೀನಿ. ಏನ್ ಮಾತಾಡಿದ್ಯೋ ಏನೋ, ನೀವ್ ಹೀಗ್ ಹೋಗ್ತಾ ಇದ್ದ ಹಾಗೆ ಮತ್ತೆ ಮನೆಗ್ ವಾಪಸ್ ಬಂದು ಸಾಲ ತೀರ್ಸಿ ಅಂತ ನಮ್ ಕುತ್ಕೆ ಹಿಡಿತಾಳೇನೋ ಅವಳು. ಇಲ್ಲಿರೋದಕ್ಕೆ ನನ್ ಕೈಯಲ್ಲಿ ಸಾಧ್ಯ ಇಲ್ಲ. ಈ ತಲೆನೋವನ್ನ ನನ್ ಕೈಲಿ ತಡಿಯೋಕಾಗಲ್ಲ. ಹೊರಟು ಹೋಗ್ತೀನಿ. ನಾನ್ ನಮ್ಮಮ್ಮನ್ ಮನೆಗ್ ಹೊರಟೋಗ್ತೀನಿ. ಶೋಭಾ, ಬೇಕಾಗಿಲ್ಲ ಅದ್ಕೆ. ನೀವು ತವ್ರ ಮನೆಗೆ ಹೋಗೋ ಅಗತ್ಯ ಇಲ್ಲ. ಇನ್ ಮುಂದೆ ಗೌರಮ್ಮನಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ಹೌದತ್ತೆ, ಗೌರಮ್ಮ ಇನ್ನು ಅಪ್ಪಿತಪ್ಪಿ ಕೂಡ ನಿಮ್ ತಂಟೆಗೆ ಬರಲ್ಲ. ಹಾಗೆ ಏರ್ಪಾಡು ಮಾಡಿದಾಳೆ. ಶ್ಯಾಮ, ನೀವು ಧೈರ್ಯವಾಗಿರಿ. ಏನ್ ನಿಶ್ಚಿಂತೆನೋ ಏನೋ ಮಗಳೇ, ಜೀವನದಲ್ಲಿ ನಾನು ಮತ್ತೆ ಶಾನಾಯಿ ನುಡಿಸ್ತೀನಿ ಅಂತಾಗ್ಲಿ, ನಾನು ಸಂಪಾದನೆ ಮಾಡಿ ಸಾಲ ತೀರಿಸ್ತೀನಿ ಅಂತಾಗ್ಲಿ ನಂಬಿಕೆ ಇಲ್ಲಮ್ಮ. ಮದುವೆ ಆಗಿ ಅತ್ತೆ ಮನೇಲಿರೋ ಮಗಳು ನೀನ್ ಕಷ್ಟಪಟ್ಟು ಸಂಪಾದಿಸಿ ನನ್ನ ಸಾಲ ತೀರಿಸ್ಬೇಕಾಗಿರೋ ಕರ್ಮ ಬಂದಿದೆ. ದಯವಿಟ್ಟು ಹಾಗೆ ಮಾತಾಡ್ಬೇಡಿ ಅಪ್ಪ. ಹೆಣ್ಣಾದ್ರೂ ಗಂಡಾದ್ರೂ ನಾನ್ ನಿಮ್ ಮಗಳು. ನಿಮ್ ಸಾಲ ತೀರ್ಸೋದು ನನ್ ಕರ್ತವ್ಯ ಅಂದ್ಕೊಳ್ಳಿ. ಇದೇ ಜವಾಬ್ದಾರಿ ಅಣ್ಣ ತಗೊಂಡು ನಿಮ್ ಸಾಲ ತೀರ್ಸಿದ್ರೆ ನೀವ್ ಎಷ್ಟು ಸಂತೋಷ ಪಡ್ತಿದ್ರೋ, ನಾನ್ ಸಾಲ ತೀರ್ಸಿದ್ರು ಅಷ್ಟೇ ಸಂತೋಷ ಪಡ್ಬೇಕಪ್ಪ. ಇನ್ನೂ ಈ ವಿಷಯದ ಬಗ್ಗೆ ಯೋಚನೆ ಮಾಡಿ ನಿಮ್ ಆರೋಗ್ಯ ಹಾಳ್ ಮಾಡ್ಕೋಬೇಡಿ. ಸಮಯಕ್ಕೆ ಔಷಧಿ ತಗೊಳ್ಳಿ. ಡಾಕ್ಟರ್ ಹೇಳಿರೋ ಹಾಗೆ ಬೇಗ ಹುಷಾರಾಗ್ತೀರಾ. ಅಲ್ದೆ ನಮ್ಗೆ ಕೃಷ್ಣ ಇದ್ದಾನಲ್ಲಪ್ಪ, ಭಯ ಯಾಕೆ? ಆ ಕೃಷ್ಣನೇ ನಮ್ಗೆ ಎಲ್ಲಾ ರೀತಿ ಸಹಾಯ ಮಾಡ್ತಾನೆ. ನೀವೆಲ್ರೂ ನಿಶ್ಚಿಂತೆಯಿಂದಿರಿ. ನಾವು ಕಾರಲ್ಲಿ ಹೋಗುವಾಗ ನೀನ್ ತುಂಬಾ ಸಲ FM ಅಲ್ಲಿ ಹಾಡು ಕೇಳ್ತೀಯಲ್ಲ? ಹೌದು. ಆ FM ಹೆಸರು ನೆನಪಿದ್ಯಾ? ಅದು ಬ್ಲೂ FM 66.5. ಹಾ ಹೌದೌದು, ಬ್ಲೂ FM 66.5. ಈಗ ಬ್ಲೂ FM ಅವರು ಮಾರ್ನಿಂಗ್ ಬ್ಯಾಂಡ್ ಲಾಂಚ್ ಮಾಡ್ತಿದಾರಂತೆ. ಅದಕ್ಕೋಸ್ಕರ ಹೊಸ ಸಿಂಗರ್ಸ್ ಬೇಕಂತೆ. ಹೊಸ ವಾಯ್ಸ್ ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಆಡಿಷನ್ಸ್ ಮಾಡ್ತಿದಾರಂತೆ. ನೀನೇನಾದ್ರೂ ಆಡಿಷನ್ಸಿಗೆ ಹೋದ್ರೆ ಗ್ಯಾರಂಟಿ ಸೆಲೆಕ್ಟ್ ಆಗ್ತೀಯಾ. ತಿಂಗಳಿಗೆ 50,000ದಿಂದ ₹1,00,000 ತನಕ ಸ್ಯಾಲರಿ ಕೊಡ್ತಾರಂತೆ. ಸರಿ ರೀ, ನೀವ್ ಹೇಳಿದ ಹಾಗೆ ಆ ಆಡಿಷನ್ಗೆ ಹೋಗ್ತೀನಿ. ಕೆಲ್ಸ ಸಿಗ್ಬೇಕು, ಗೌರಮ್ಮನ್ ಸಾಲ ತೀರಿಸ್ಬೇಕು. ಹಾಗ್ ಮಾಡ್ಬೇಕು ಅಂದ್ರೆ ಈ ಕ್ಷಣದಿಂದಾನೇ ನಿನ್ ಕಾನ್ಸಂಟ್ರೇಷನ್ ಎಲ್ಲ ಹಾಡಿನ ಮೇಲೆ ಇರಬೇಕು. ಹಾಡು ಒಂದ್ರ ಬಗ್ಗೆ ಬಿಟ್ಟು ನೀನ್ ಯಾವ್ದ್ರ ಬಗ್ಗೆನೂ ಇನ್ನು ಯೋಚನೆ ಮಾಡಬಾರ್ದು. ಅರ್ಥ ಆಯ್ತಾ? ಇವತ್ತಿಂದ ಶ್ಯಾಮ, ಏನತ್ತೆ? ಏನ್ ನೀನ್ ಮಾಡ್ತಿರೋದು? ನಾನೇನ್ ಮಾಡ್ದೆ? ಗೊತ್ತಿಲ್ವಾ? ನೀನ್ ಏನ್ ಮಾಡ್ತಿದ್ಯಾ ಅಂತ ಗೊತ್ತಿಲ್ವಾ? ಏನ್ ಮಮ್ಮಿ, ಏನಾಯ್ತು? ಇನ್ನೇನಾಗ್ಬೇಕು? ನಿನ್ ಜಾತಕದ ಪ್ರಕಾರ ಕಲಾವಿದ್ರು ನಿನ್ ಜೀವನದಲ್ಲಿ ಬರಬಾರ್ದು ಅಂತ ನಿನಗ್ ಗೊತ್ತಲ್ವಾ? ಗೊತ್ತು. ಗೊತ್ತಿದ್ದು ಹೀಗ್ಯಾಕ್ ಮಾಡ್ದೆ? ಶ್ಯಾಮ ಹತ್ರ ಹಾಡ್ ಹಾಡ್ಸಿ ಪ್ರಾಣಕ್ಕೆ ಕುತ್ತು ತಂದ್ಕೋಬೇಕು ಅಂತ ಅನ್ಕೊಂಡಿದ್ಯಾ?
ಏನು ಹೀಗೆ ಒಬ್ಬರ ಮುಖ ಒಬ್ರು ನೋಡ್ತಿದ್ದೀರಾ? ಉತ್ತರ ಕೊಡಿ ನನ್ಗೆ. ನಿಮಗೆ ನಂಬಿಕೆ ಇದ್ರು ಇಲ್ದೇ ಇದ್ರು ಜಾತಕದ ಮೇಲೆ, ಗಂಡಾಂತರದ ಮೇಲೆ ನನಗೆ ನಂಬಿಕೆ ಇದೆ. ಅಪ್ಪ ಹೇಳಿದ ಮೇಲಂತೂ ನಾನದನ್ನ ಪೂರ್ತಿಯಾಗಿ ನಂಬ್ತೀನಿ. ನನ್ ನಂಬಿಕೆ ಜೊತೆ ಹೀಗೆ ಆಟ ಆಡ್ತಿದ್ದೀರಾ? ಶ್ಯಾಮ, ಮೊನ್ನೆ ನೀನ್ ಏನಂದೆ? ಅಖಿಲ್ಗೆ ಯಾವ ಗಂಡಾಂತರನು ಬರ್ದೇ ಇರೋ ಹಾಗೆ, ಯಾವ ಅಪಾಯನೂ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಅಂದೆ ತಾನೆ? ಅಗತ್ಯ ಬಂದ್ರೆ ಅಖಿಲ್ ಪ್ರಾಣಕ್ಕೆ ನಿನ್ ಪ್ರಾಣನೇ ಅಡ್ಡ ಇಡ್ತೀನಿ ಅಂತ ಅಂದೆ ತಾನೆ? ಈಗ ಹಾಡ್ ಹಾಡೋದಕ್ಕೆ ಹೇಗ್ ರೆಡಿ ಆದೆ ನೀನು? ಶ್ಯಾಮ ಹಾಡ್ ಹೇಳ್ತಾಳೆ ಅಂತ ಯಾರು ಹೇಳಿದ್ರು ಮಮ್ಮಿ? ನೀನು ಶ್ಯಾಮ ಮಾತಾಡ್ಕೋತಿದ್ದನ್ನ ಐಶ್ವರ್ಯ ಕೇಳಿಸ್ಕೊಂಡ್ಲಂತೆ. ಹಾಡಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಆಗ್ಲೇ ಶ್ಯಾಮ ಹೇಳ್ತಿದ್ಲಲ್ಲ, ಆ ಮಾತನ್ನೇ ಕೇಳಿಸ್ಕೊಂಡಿದ್ದು. ಹಾಡಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಶ್ಯಾಮ ಹೇಳಿದ್ದನ್ನ ಮಾತ್ರ ಕೇಳಿಸ್ಕೊಂಡ್ರ? ಇನ್ನೇನಾದ್ರೂ ಕೇಳಿಸ್ಕೊಂಡ್ರ? ಅಷ್ಟ್ ಮಾತ್ರ ಕೇಳಿಸ್ಕೊಂಡಿದ್ದು. ಅದ್ರ ಅರ್ಥ ಅದೇ ತಾನೆ, ಸಂಗೀತ ಕಲ್ತು ಹಾಡ್ ಹಾಡ್ತಾಳೆ ಅಂತಾನೆ ತಾನೆ ಅದ್ರ ಅರ್ಥ. ಅದು ಅರ್ಥ ಅಲ್ಲ ಅತ್ತಿಗೆ, ಅಪಾರ್ಥ. ಆಡಿಷನ್ಸ್ಗೆ ನಿನ್ ಡೀಟೇಲ್ಸ್ನ ಬ್ಲೂ FM ಅವ್ರಿಗೆ ಕಳಿಸ್ಬೇಕು ಶ್ಯಾಮ. ಶ್ಯಾಮ ಅನ್ನೋ ಹೆಸರಲ್ಲಿ ನೀನ್ ಹಾಡ್ ಹೇಳೋದು ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಶ್ಯಾಮ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ಐಶ್ವರ್ಯ ಅತ್ತಿಗೆಗೆ ಮತ್ತೆ ಅನುಮಾನ ಬರ್ಬೋದು. ಮಮ್ಮಿಗೂ ಕೂಡ ಅನುಮಾನ ಬರೋ ಹಾಗೆ ಅತ್ತಿಗೆ ಮಾಡ್ಬೋದು. ಅದಕ್ಕೇನೆ ನೀನ್ ಬೇರೆ ಹೆಸರಿಂದ ಹಾಡ್ ಹೇಳಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತಿದೆ. ರೈಟರ್ಸ್ ಪೆನ್ನೇ ಮಿಟ್ಕೊಳ್ಳೋ ಹಾಗೆ, ಆಕ್ಟರ್ ಸ್ಕ್ರೀನ್ ನೇ ಮಿಟ್ಕೊಳ್ಳೋ ಹಾಗೆ ನೀನು ವಾಯ್ಸ್ ನೇ ಮಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ ಆಯ್ತ್ರಿ, ನೀವ್ ಯಾವ ಹೆಸರು ಹೇಳ್ತಿರೋ ಆ ಹೆಸರು ಇಟ್ಕೋತೀನಿ. ನೋನು, ಆ ಚಾಯ್ಸ್ ನಿಂದೆ. ನಿನಗೆ ಯಾವ ಹೆಸರು ಇಷ್ಟನೋ ಹೇಳು, ಆ ಹೆಸರಲ್ಲೇನೆ ಆಡಿಷನ್ಸಿಗೆ ಅಪ್ಲೈ ಮಾಡ್ತೀನಿ. ನೀವ್ ಯಾವ ಹೆಸರು ಹೇಳಿದ್ರು ಆ ಹೆಸರೇ ನನ್ಗಿಷ್ಟ ಆಗತ್ತೆ ರೀ. ನನ್ಗೆ ಸಿಂಗರ್ ಆಗಿ ಹೊಸ ಜನ್ಮ ಕೊಡ್ತಿರೋ ನೀವೇ ನನ್ಗೆ ಹೆಸರು ಕೂಡ ಇಡ್ಬೇಕು. ಇವಾಗ ಹೇಳ್ರಿ, ನಿಮ್ಗಿಷ್ಟ ಇರೋ ಹೆಸರು ಹೇಳಿ. ನಿನಗೂ ನನಗೂ ಇಷ್ಟ ಆಗೋ ಹೆಸರು ಹೇಳ್ತೀನಿ. ದಿನ ನೀನ್ ಕೃಷ್ಣನ್ಗೆ ತುಳಸಿ ಮಾಲೆ ಹಾಕ್ತೀಯ ಅಲ್ವಾ? ಹೌದು. ಕೃಷ್ಣನ್ಗೆ ಕೃಷ್ಣ ತುಳಸಿ ಅಂದ್ರೆ ಇಷ್ಟ ಅಲ್ವಾ? ಹೌದು. ನಿನಗ್ ಕೃಷ್ಣ ಅಂದ್ರೆ ಇಷ್ಟ ಅಲ್ವಾ? ಹೌದು. ನಿನಗೂ ಇಷ್ಟ ಆಗೋ, ಆ ಕೃಷ್ಣನ್ಗೂ ಇಷ್ಟ ಆಗೋ ಕೃಷ್ಣ ತುಳಸಿನೇ ನಿನ್ ಹೆಸರಾದ್ರೆ ಹೇಗಿರುತ್ತೆ? ಕೃಷ್ಣ ತುಳಸಿ ತುಂಬಾ ಚೆನ್ನಾಗಿದೆ ರೀ, ತುಂಬಾ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇವತ್ತಿಂದ ನೀನು ಕೃಷ್ಣ ತುಳಸಿನೇ, ಆ ಹೆಸರಿಂದಾನೇ ಆಡಿಷನ್ಸ್ಗೆ ಅಪ್ಲೈ ಮಾಡ್ತೀನಿ. ಹಾಗೆ ಆಗ್ಲಿ ರೀ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ಕಾರ ಸರ್.
ಆಡಿಷನ್ಸ್ ಏರ್ಪಾಡೆಲ್ಲ ಪೂರ್ತಿ ಆಯ್ತಾ? ಪೂರ್ತಿಯಾಗಿದೆ ಸರ್. ಬನ್ನಿ ಸರ್. ಸರ್ ಪ್ಲೀಸ್ ಕಮ್. ಅಯ್ಯೋ ಟೈಮ್ ಆಗ್ತಿದೆ. ಏನಾಯ್ತ್ರಿ? ಅದೇ ಗೊತ್ತಾಗ್ತಾ ಇಲ್ಲ ಶ್ಯಾಮ. ಹತ್ರದಲ್ಲಿ ಒಬ್ಬ ಮೆಕ್ಯಾನಿಕ್ ಇದ್ದಾನೆ, ಫೋನ್ ಮಾಡ್ತೀನಿ, ನೀನೇನ್ ಟೆನ್ಷನ್ ಆಗ್ಬೇಡ. ಪಂಕ್ಚುಯಾಲಿಟಿ ಇಲ್ಲದೆ ಇರೋರು ಎಷ್ಟು ಒಳ್ಳೆಯವರಾದ್ರೂ ನಮ್ಮ ಹತ್ರ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ. ಸೊ ಈಗ ನಾವು ಆಡಿಷನ್ ಮಾಡ್ತಿರೋ ಸಿಂಗರ್ಸ್ ವಿಷಯದಲ್ಲಿ ಅವ್ರ ಟ್ಯಾಲೆಂಟ್ ಜೊತೆಗೆ ಪಂಕ್ಚುಯಾಲಿಟಿ ಕೂಡ ತುಂಬಾ ಮುಖ್ಯ ನಮ್ಗೆ. ಎಸ್ ಸರ್. ಎಸ್ ಸರ್. ಮೆಕ್ಯಾನಿಕ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಯ್ಯೋ ಈಗ ನಾವೇನ್ ಮಾಡೋದು ರೀ? ಆಡಿಷನ್ಗೆ ಟೈಮ್ ಆಗ್ತಿದೆ. 10 ನಿಮಿಷದಲ್ಲಿ ನೀನ್ FM ಸ್ಟೇಷನ್ ಅಲ್ಲಿ ಇರ್ಬೇಕು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಕ್ಯಾಬ್ ಬುಕ್ ಮಾಡ್ತೀನಿ. ಸೊ ಕ್ಯಾಂಡಿಡೇಟ್ಗೆ ಯಾವ ಟೈಮ್ ಕೊಟ್ಟಿದೀವೋ ಆ ಟೈಮಲ್ಲಿ ಕರೆಕ್ಟ್ ಆಗಿ ಅವ್ರು ಇಲ್ಲಿರ್ಬೇಕು. ಓಕೆ ಸರ್. ಓಕೆ ಸರ್. 1 ನಿಮಿಷ ಲೇಟ್ ಆಗಿ ಬಂದರೂ ಒಳಗಡೆ ಬಿಡಬೇಡಿ ಅಂತ ಸೆಕ್ಯೂರಿಟಿಗೆ ಸ್ಟ್ರಿಕ್ಟ್ ಆಗಿ ಹೇಳಿ. ಹಾಗೆ ಆಗ್ಲಿ ಸರ್. ಎಸ್ ಸರ್. ಯಾವ ಕಡೆ ಹೋಗ್ಬೇಕು ಸರ್? ಬ್ಲೂ FM ಸ್ಟೇಷನ್ಗೆ ಹೋಗ್ಬೇಕು. ಓಕೆ ಸರ್, ಬನ್ನಿ. ಶ್ಯಾಮ ಹತ್ತು. ಶ್ಯಾಮ, ನನಗೆ ಆಫೀಸಲ್ಲಿ ಕೆಲಸ ಇದೆ, ಕಾರ್ ರಿಪೇರಿ ಮಾಡಿಸ್ಕೊಂಡು ನಾನು ಆಫೀಸಿಗೆ ಹೋಗ್ತೀನಿ. ಆಡಿಷನ್ ಆದ್ಮೇಲೆ ನೀನಂಗೆ ಕಾಲ್ ಮಾಡು. ಸರಿ ರೀ. ಬೇಗ ಹತ್ತು. ಬಾಯ್ ಶ್ಯಾಮ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ. ಅಣ್ಣ, ಆಡಿಷನ್ಗೋಸ್ಕರ ಬಂದಿದ್ದೀನಿ. ಕರೆಕ್ಟ್ ಟೈಮಿಗೆ ಬಂದಿದ್ಯಮ್ಮ. ಇನ್ನೊಂದು ನಿಮಿಷ ಲೇಟ್ ಆಗಿದ್ರು ಒಳಗಡೆ ಬರ್ತಿರ್ಲಿಲ್ಲ. ಬೇಗ ಹೋಗು. ಓಕೆ ಅಣ್ಣ, ಥ್ಯಾಂಕ್ ಯು. ಅಣ್ಣ ಬೇಗ ಹೋಗಿ, ಟೈಮ್ ಆಗ್ತಿದೆ. ಆಯ್ತು ಮೇಡಮ್. ಅಣ್ಣ ಇಲ್ಲೇ ನಿಲ್ಸಿ. ಹಾ ಸರಿ ಮೇಡಮ್. ಮೇಡಮ್ ಅವ್ರು ಹೇಳಿರೋ ಟೈಮ್ ಮುಗಿದೋಯ್ತು. ಇನ್ಯಾರು ಒಳಗಡೆ ಬಂದ್ರು ಬಿಡಬಾರದು. ಬಂದ್ಯಮ್ಮ? ಕ್ಷಮಿಸಿ ಸರ್, ದಾರಿಯಲ್ಲಿ ಕಾರ್ ಕೆಟ್ಟ ಹೋಯ್ತು. ಆಟೋಲ್ ಬರೋ ಅಷ್ಟರಲ್ಲಿ 5 ನಿಮಿಷ ಲೇಟ್ ಆಯ್ತು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಒಳಗ್ ಬಿಡ್ಲಿಲ್ಲ. ಎಷ್ಟು ಬೇಡ್ಕೊಂಡ್ರು ನನ್ನ ಒಳಗಡೆ ಬಿಡ್ಲೇ ಇಲ್ಲ. ಆದ್ರೂ ಹೇಗಾದ್ರೂ ಆಡಿಷನ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಗೇಟ್ ಹತ್ರನೇ ನಿಂತಿದ್ದೆ. ಆ ಕೃಷ್ಣ ದಯೆ ತೋರಿಸಿ ನನ್ಗೆ ಆಡಿಷನ್ ಕೊಡೋ ಅವಕಾಶ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಆಗ್ಲಿಂದ ಈಗಿನವರೆಗೂ ಗೇಟ್ ಹತ್ರನೇ ನಿಂತಿದ್ದೆ ಸರ್. ಅಷ್ಟರಲ್ಲಿ ಸೆಕ್ಯೂರಿಟಿ ಯಾರ ಹತ್ರನೋ ಮಾತಾಡ್ತಿದ್ದಾಗ ಕೊನೆಗೆ ಸೆಕ್ಯೂರಿಟಿ ಗೊತ್ತಾಗ್ದಿರೋ ಹಾಗೆ ಒಳಗಡೆ ಬಂದ್ಬಿಟ್ಟೆ. ಹಾಗ್ ಬರೋದು ತಪ್ಪು ಅಂತ ನನಗೆ ಗೊತ್ತು ಸರ್. ಆದ್ರೆ ಆಡಿಷನ್ ಕೊಡ್ಬೇಕು ಅನ್ನೋ ಆಸೆ ಬಿಡೋಕಾಗ್ದೆ ಆ ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸಿ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪಂಕ್ಚುಯಾಲಿಟಿ ಇಲ್ಲದೆ ಇರೋರಿಗೆ ಎಷ್ಟು ಟ್ಯಾಲೆಂಟ್ ಇದ್ರೂ ಕೆಲಸ ಕೊಡಬಾರ್ದು ಅನ್ನೋದು ನಮ್ಮ ಪ್ರಿನ್ಸಿಪಲ್. ಆಡಿಷನ್ಗೆ ಕರೆಕ್ಟ್ ಆಗಿ ಬರ್ದೇ ಇರೋರು ಕೆಲ್ಸಕ್ಕೆ ಹೇಗೆ ಕರೆಕ್ಟ್ ಆಗಿ ಬರ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಅದಕ್ಕೆ ಎಂಟ್ರಿ ಟೈಮ್ ಆಗ್ತಿದ್ದ ಹಾಗೆ ಒಳಗಡೆ ಬಿಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದೆ. 5 ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೆ ಸೆಕ್ಯೂರಿಟಿ ನಿನ್ನ ಒಳಗಡೆ ಬಿಡದೇ ಇದ್ರು ಹೇಗಾದ್ರೂ ಆಡಿಷನ್ ಕೊಡಬೇಕು ಅನ್ನೋ ಆಸೆಯಿಂದ ಆ ಉರಿ ಬಿಸಿಲಲ್ಲಿ ಎಷ್ಟೊತ್ತು ನಿಂತಿದ್ದೆ. ನಿನ್ನ ಆಸಕ್ತಿ, ನಿನ್ನ ಉತ್ಸಾಹ, ನಿನ್ನ ಸಂಕಲ್ಪ ನನಗಿಷ್ಟ ಆಯ್ತು.
ಅದಕ್ಕೆ ನಿನ್ನೆ ಎಕ್ಸ್ಕ್ಯೂಸ್ ಮಾಡಿ ನಿನಗೆ ಆಡಿಷನ್ನಲ್ಲಿ ಹಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಾಳೆ ಶಾರ್ಪಾಗಿ 12 ಗಂಟೆಗೆ ಆಡಿಷನ್ಗೆ ಬರಬೇಕು. ಓಕೆ? ಸರಿ ಸರ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ, ನಡೀರಿ. ಓಕೆ ಸರ್. ಕರುಣೆ ತೋರಿಸ್ದೆ ಕೃಷ್ಣ, ಕಾಪಾಡ್ದೆ. ಆ ಸರ್ ರೂಪದಲ್ಲಿ ನೀನೇ ನನ್ನ ಕಾಪಾಡ್ದೆ. ಹೌದ್ ಕಣು, ನಿನ್ಗೆ ಹೇಳೋದ್ ಮರ್ತಿದ್ದೆ. ಆ ಆಡಿಷನ್ಗೆ ಕೃಷ್ಣ ತುಳಸಿ ಅನ್ನೋ ಒಂದು ಹುಡುಗಿ ಬಂದಿದ್ಲು ಕಣೋ. ಈ ಕೃಷ್ಣ ತುಳಸಿ ಅಂದ್ರೇನು? ಆ ಕೃಷ್ಣ ತುಳಸಿ ಧ್ವನಿ ಅದ್ಭುತವಾಗಿತ್ತಪ್ಪ. ಅಷ್ಟು ಅದ್ಭುತವಾಗಿದ್ಯಾ? ಆ ಹುಡುಗಿ ಬಂದು ಕ್ಲಾಸಿಕಲ್ ಮ್ಯೂಸಿಕ್ ಹಾಡಿದ್ಲಾ, ಲೈಟ್ ಮ್ಯೂಸಿಕ್ ಹಾಡಿದ್ಲಾ? ಜಸ್ಟ್ ಸಾಕಿ ಮಾತ್ರ ಹಾಡಿದ್ಲು. ಸಾಕಿ ಮಾತ್ರ ಕೇಳಿ ಆ ಕೃಷ್ಣ ತುಳಸಿನ ಸೆಲೆಕ್ಟ್ ಮಾಡಿದ್ಯಾ? ಇನ್ನೂ ಸೆಲೆಕ್ಟ್ ಮಾಡಿಲ್ವೋ? ಇವತ್ತು ಆ ಹುಡುಗಿ ಆಡಿಷನ್ನೇ ಆಗಿಲ್ಲ. ಆಡಿಷನ್ನೇ ಮಾಡದೆ ಆ ಕೃಷ್ಣ ತುಳಸಿ ಕಂಠ ಅಷ್ಟು ಅದ್ಭುತವಾಗಿದೆ ಅಂತ ಹೇಗೋ ಹೇಳ್ತೀಯಾ? ಆ ಹುಡುಗಿ ಯಾವುದೋ ಕಾರಣದಿಂದ ಆಡಿಷನ್ಗೆ ಲೇಟ್ ಆಗಿ ಬಂದಿದ್ಲು. ಸಣ್ಣ ಸಾಕಿ ಮಾತ್ರ ಹಾಡಿದ್ಲು. ಅದನ್ನ ಕೇಳಿ ನಾಳೆ ಆಡಿಷನ್ಗೆ ಬಾ ಅಂತ ಹೇಳಿದೆ. ಅಂದ್ರೆ ಆ ಹುಡುಗಿ ಹಾಡೋದನ್ನ ನಾಳೆ ಪೂರ್ತಿಯಾಗಿ ಕೇಳ್ತೀನಿ ಅಂತೀಯ? ಹೌದು, ನಾಳೆ ಕೇಳ್ತೀನಿ. ಡೆಫಿನೆಟ್ ಆ ಹುಡುಗಿ ಚೆನ್ನಾಗಿ ಹಾಡ್ತಾಳೆ, ಅವಳೇ ಸೆಲೆಕ್ಟ್ ಆಗ್ತಾಳೆ. ಅವಳ ಧ್ವನಿ ಕೇಳಿದ್ಮೇಲೆ ನಾನು ಬಯಸಿದ ಧ್ವನಿನೇ ನನಗೆ ಸಿಕ್ತಿದೆ ಅನ್ನಿಸ್ತಿದೆ. ಅವಳ ಹಾಡು ಕೇಳಿದಾಗ ನನಗೊಂದು ಪ್ರೋಗ್ರಾಮ್ ಡಿಸೈನ್ ಮಾಡಬೇಕು ಅನ್ನಿಸ್ತು. ಆ ಪ್ರೋಗ್ರಾಮ್ಗೆ ಕೃಷ್ಣ ತುಳಸಿ ಅಂತ ಆ ಹುಡುಗಿ ಹೆಸರೇ ಇಡಬೇಕು ಅನ್ಕೊಂಡಿದ್ದೀನಿ. ಬ್ಯೂಟಿಫುಲ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕೃಷ್ಣ ತುಳಸಿನ ಶ್ಯಾಮ ಕೃಷ್ಣ ತುಳಸಿ ಅಂತ ಪೇಪರ್ ಮೇಲೆ ಬರೆಯೋದಕ್ಕೂ FM ಸ್ಟೇಷನ್ ಓನರ್ ಅನಂತ ಶಯನ ಅವರು ಕೃಷ್ಣ ತುಳಸಿ ಅಂತ ಮಾತಾಡೋದಕ್ಕೂ ಏನಾದ್ರೂ ಸಂಬಂಧ ಇರ್ಬೋದಾ? ಅದೇನೋ ತಿಳ್ಕೊಳ್ಬೇಕು. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನೋ ಕೃಷ್ಣ ತುಳಸಿ ಅಂತ ಹೇಳ್ತಿದ್ರಿ, ಏನಂಕಲ್ ಅದು? ಓ ಅದಾ, ಅದು ನಮ್ಮ FMಗೆ ಬರೋ ಪ್ರೋಗ್ರಾಮ್ಗೆ ಹೆಸರಿಡೋಣ ಅಂತ. ಪ್ರೋಗ್ರಾಮ್ಗಿಡೋ ಹೆಸರಾ? ನಾನು ಶ್ಯಾಮಂಗ್ ಸಂಬಂಧಪಟ್ಟಿರೋದೇನೋ ಅನ್ಕೊಂಡಿದ್ದೆ. ಸರಿ, ಓಕೆ. ಸ್ಟೇಷನ್ ಡೈರೆಕ್ಟರ್ಸ್ ಜೊತೆ ನನ್ನ ಮೀಟಿಂಗ್ ಇದೆ, ನಾನೇನು ಹೊರಡ್ತೀನಿ. ಹೌದಾ? ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ ಅತ್ತೆ. ಇನ್ಯಾವತ್ತು ದೇವಸ್ಥಾನದ ವಿಷಯದಲ್ಲಿ ಹೀಗೆ ಮಾತಾಡಲ್ಲ. ಪರವಾಗಿಲ್ಲ ಬಿಡಮ್ಮ. ಹೌದು, ಈಗ ನೀವ್ ಶ್ಯಾಮನ್ ಜೊತೆ ದೇವಸ್ಥಾನಕ್ಕೆ ಹೋಗ್ತೀರೋ ಇಲ್ವೋ? ಆಗಲ್ಲಮ್ಮ, ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಅಬ್ಬಾ, ಸ್ವಾಮಿಗಳು ಊಟಕ್ಕೆ ಬರ್ತಿದ್ದಾರೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ನನ್ಗಷ್ಟೇ ಅಲ್ಲ, ಶ್ಯಾಮಂಗ್ ಕೂಡ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಆ ಸ್ವಾಮಿಗಳಿಗೆ ರುಚಿಯಾಗಿ ಶುಚಿಯಾಗಿ ಅಡ್ಗೆ ಮಾಡ್ಕೊಡ್ಬೇಕಲ್ವಾ? ವೆಜಿಟೇರಿಯನ್ನ ಶ್ಯಾಮ ಮಾಡೋ ಅಷ್ಟು ಚೆನ್ನಾಗಿ ನಾವು ಮಾಡಕ್ಕಾಗಲ್ಲ ಅಲ್ವಾ? ಹೌದೌದು, ಶ್ಯಾಮ ಇದ್ರೆ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಶ್ಯಾಮ
ಆ ಸ್ವಾಮಿಗಳಿಗೆ ಅಡ್ಗೆ ಮಾಡೋ ಕೆಲ್ಸನ ನೀನ್ ನೋಡ್ಕೋ. ಸರಿ ಅತ್ತೆ. ಶ್ಯಾಮ, ನಿನಗ್ ಗೊತ್ತಲ್ಲ ಸ್ವಾಮೀಜಿಯವರ ಅಡ್ಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಾರ್ದು. ಗೊತ್ತು ಅತ್ತೆ. ಅವರು ತಟ್ಟೆಲ್ ಕೂಡ ಊಟ ಮಾಡಲ್ಲ. ಬಾಳೆ ಎಲೆ ತರ್ಸು. ಸರಿ ಅತ್ತೆ. ಬೇಗ ಹೋಗಿ ಆ ಏರ್ಪಾಡೆಲ್ಲ ನೋಡಮ್ಮ, ಲಂಚ್ ಟೈಮ್ ಆಗತ್ತೆ. ಸರಿ ಅತ್ತೆ. ಪಾಪ, ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡೆ, ದೇವ್ರೇ ಕರೆಸ್ಕೊಳ್ಳಿಲ್ಲ. ಹೋಗಿ ಅಡ್ಗೆ ಕೆಲ್ಸ ನೋಡ್ಕೋ. ಸರಿ ಅಕ್ಕ. ನಮಸ್ಕಾರ. ಶಿವೋಹಂ. ಶ್ಯಾಮ, ಐಶ್ವರ್ಯ, ಬನ್ನಿಮ್ಮ. ಶಿವೋಹಂ. ಕಾಲ್ ತೊಳೆಯೋದಕ್ಕೆ ನೀರ್ ತಗೊಂಬಮ್ಮ. ಸರಿ ಅತ್ತೆ. ಶ್ಯಾಮ, ನಿನ್ ಅಡ್ಗೆನೆಲ್ಲ ಈಗ ಉಪ್ಪುಮಯ ಮಾಡ್ತೀನಿ. ಈ ಊಟ ಮಾಡೋ ಸ್ವಾಮಿಗಳು ಆಶೀರ್ವಾದ ಮಾಡೋದಿರ್ಲಿ. ಅತ್ತೆ ಕೈಲಿ ಶ್ಯಾಮಂಗೆ ಬೈಸ್